ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ತೆಲುಗು ಮಾತಾಡೋರು ಆಂಧ್ರ ಅವ್ರ ಮನೆಗೆ ವೈಟ್ ಫೀಲ್ಡ್ಗೆ ಅಡುಗೆ ಕೆಲಸಕ್ಕೆ ಬೇಕು. ಅಲ್ಲೇ ಸ್ಟೇ ಮಾಡಬೇಕು. 15,000 ಸಂಬಳ ಇದೆ. ಫುಡ್ ಆ್ಯಂಡ್ ಅಕಾಮಿಡೇಷನು, ತಿಂಗಳಿಗೆ 2 ರಜಾ ಇದೆ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಾ, 3-4 ಜನಕ್ಕಷ್ಟೇ ಅಡುಗೆ ಮಾಡಬೇಕಾಗಿರೋದು. ಸೊ ಅವ್ರಿಗೆ ಕನ್ನಡ ಮಾತಾಡಿದ್ರೂ ಪರವಾಗಿಲ್ಲ, ತೆಲುಗು ಮಾತಾಡಿದ್ರೂ ಪರವಾಗಿಲ್ಲ. ಬಟ್ ಅವರು ತೆಲುಗುನೇ ಮಾತಾಡೋದು, ತೆಲುಗು ಸ್ಪೀಕಿಂಗ್ ಅವರೇ ಬೇಕು. ಆಂಧ್ರ ಸ್ಟೈಲ್ ಅಡುಗೆಗಳು ಮಾಡೋರು. ಮೇಯ್ನ್ಲಿ ಕನ್ನಡ ಬರುತ್ತೆ, ನನಗೆ ತೆಲುಗು ಅರ್ಥ ಆಗುತ್ತೆ ಅಂಥವ್ರು ಬೇಡ. ಓನರ್ ಹತ್ರ ಡೈರೆಕ್ಟಾಗಿ ತೆಲುಗುನಲ್ಲೇ ಮಾತಾಡಬೇಕು. ಸೊ ಯಾರು ಅಂಥವ್ರು ಇದ್ದೀರಾ, ದಯವಿಟ್ಟು ನಿಮ್ಮ ನಂಬರ್ ಹಾಕಿ, ನಾನು ಕಾಲ್ ಮಾಡ್ತೀನಿ. ನನಗಿದು ಬರೋ ತಿಂಗಳು ಅಕ್ಟೋಬರ್ 1ನೇ ತಾರೀಕಿಗೆ ಬೇಕು. ಸೊ ಯಾರು ಬರ್ತೀರಾ, ಕ್ಲಿಯರ್ ಕಟ್ಟಾಗಿ ನಿಮ್ಮ ನಂಬರ್ ಹಾಕಿ, ನಾನು ಕಾಲ್ ಮಾಡ್ತೀನಿ. ಆಮೇಲೆ ಸುಮ್ಮನೆ ಆಧಾರ್ ಕಾರ್ಡ್ ಕಳಿಸ್ಬಿಟ್ಟು, ಫೋಟೋ ಕಳಿಸ್ಬಿಟ್ಟು, ಅದೇನು ದಸರಾ ಮುಗಿಲಿ, ಗಣಪತಿ ಹಬ್ಬ ಮುಗಿಲಿ, ಇದು ಮುಗಿಲಿ, ಅದು ಮುಗಿಲಿ ಅಂತ ಎಷ್ಟು ಜನ ಹಾಕಿದ್ದೀರೋ ನಾನು ಎಲ್ಲರದ್ದು ಡಿಲೀಟ್ ಮಾಡಿದ್ದೀನಿ. ಬರ್ತೀನಿ ಅಂತ ಕೈ ಕೊಟ್ಟವರು ಆ ಥರ ಮಾಡಬೇಡಿ. ನಿಮಗೆ ಕೆಲಸ ಬೇಕು ಅನ್ನೋರು ಮಾತ್ರ ದಯವಿಟ್ಟು ಕೈ ಜೋಡಿಸಿ. ಗೊತ್ತಾಯ್ತಾ? ನಾನು ಆಧಾರ್ ಕಾರ್ಡ್ ಕಳಿಸ್ತೀನಿ, ನಾನು ಫೋಟೋ ಕಳಿಸ್ತೀನಿ, ನಾನು ಇವತ್ತು ಅಮ್ಮನ ಕೇಳ್ತೀನಿ, ಅಪ್ಪನ ಕೇಳ್ತೀನಿ, ಅಣ್ಣನ ಕೇಳ್ತೀನಿ ಅನ್ನೋದು ಮತ್ತೆ ಕಾಲ್ ಮಾಡಿದ್ರೆ ಫೋನೇ ಎತ್ತಲ್ಲ. ಆ ಥರ ಮಾಡಬೇಡಿ. ಗೊತ್ತಾಯ್ತಾ? ಯಾರು ಕೆಲಸ ಬೇಕು, ಯಾರು ಕೆಲಸದ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ನಂಬರ್ ಹಾಕಿ. ಇನ್ನು ಮಿಕ್ದವರೆಲ್ಲ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ವಿಷಯ, ಯಾರ್ಯಾರೋ ಗೊತ್ತಿಲ್ಲ, ಹುಡುಗರಾಗ್ತಿದ್ದಾರೋ ಹುಡುಗಿರಾಗ್ತಿದ್ದಾರೋ, ಇವಳ ಹತ್ರ ಹೋಗಬೇಡಿ, ಇವಳು ಸರಿ ಇಲ್ಲ. ಏನು ನೋಡಿದ್ದೀರಪ್ಪ, ಅದು ಯಾರು ಹುಡುಗಿರಾಗ್ತಿದ್ರೋ, ಯಾರು ಹುಡುಗರು ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ, ಯಾವ ಬೋಳಿ ನನ್ನ ಮಗ ಆಗ್ತಿದ್ದೀನಪ್ಪ, ನಾನು ಸರಿ ಇಲ್ಲ ಅಂತ ಏನು ನೋಡ್ಬಿಟ್ಟಿದ್ದೀರಾ ಹೇಳಿ ಹೋಗಲಿ. ಏನು ಸರಿ ಇಲ್ಲ, ಇವಳ ಹತ್ರ ಹೋಗಬೇಡಿ, ಅಂಥವಳು ಇಂಥವಳು ಅಂತ ಆಗ್ತಿದ್ದೀರಲ್ಲ, ಅದು ಏನು ಅವ್ರ ಐ ಡಿ ಎಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ. ಯಾರ್ಯಾರು ಹಾಕಿದ್ದೀರಾ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಯಾರು ಹಾಕಿದ್ದೀರಾ ಕೆಟ್ಟ ಮೆಸೇಜ್ ಮಾಡಿ. ಈಗ ದರ್ಶನ್ ಅವ್ರ ಹೆಂಡತಿಗೆ ಮೆಸೇಜ್ ಹಾಕಿ ಪೊಲೀಸವ್ರು ಹಿಡಿದ್ರಲ್ಲ, ಸೇಮ್ ಅದೇ ಕೇಸ್ ಆಗುತ್ತೆ. ಈಗ ಲೇಡೀಸ್ ಮೇಲೆ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಹಾಕಂಗಿಲ್ಲ ನೋಡಿ.